ತಿಂಗಳಿಗೊಂದ್ಸಲ ಸರ್ವಿಸ್ ಸೆಂಟರ್ಗೆ ಗ್ಯಾರೇಜ್ಗೆ ಹೋಗದೆ ಇರೋಕೆ ಚಾನ್ಸೇ ಇಲ್ಲದ ಜೀವನ ನಂದು. ಈ ಸಲ ಬಾಕಿ ಇದ್ದಿದ್ದು ನಮ್ ಬಿಳಿಯ ಅಲಿಯಾಸ್ ಫೋರ್ಡ್ ಎಕೋಸ್ಪೋರ್ಟ್ ನ ಪೀರಿಯಾಡಿಕ್ ಮೇಂಟೆನೆನ್ಸ್. ಇವತ್ತಿನ ದಿನಕ್ಕೆ ಫೋರ್ಡ್ ಕಾರ್ಗಳನ್ನ ಸರ್ವಿಸ್ ಮಾಡಿಸೋದಂದ್ರೆ ದೊಡ್ಡ ತಲೆಬಿಸಿ. ಚೆನ್ನಾಗಿ ಮಾಡ್ತಾರೋ ಇಲ್ವೋ, ಸ್ಪೇರ್ಸ್ ಸಿಗತ್ತೋ ಇಲ್ವೋ, ಎಷ್ಟ್ ದಿನ ಆಗುತ್ತೋ ಅನ್ನೋ ಪ್ರಶ್ನೆಗಳ ನಡುವೆ ನಾನ್ ರೀಚ್ ಆಗಿದ್ದು ಈ ಸರ್ವಿಸ್ ಸೆಂಟರ್ಗೆ. ಮೊದ್ಲು ಗಾಡಿ ಇನ್ವರ್ಟ್ ಮಾಡಿದ್ರು, ಟೆಸ್ಟ್ ಡ್ರೈವ್ ಮಾಡಿದ್ರು, ಏನೇನ್ ಮಾಡ್ತೀವಿ ಈ ಸರ್ವಿಸ್ ಅಲ್ಲಿ ಅಂತ ಎಕ್ಸ್ಪ್ಲೇನ್ ಕೂಡ ಮಾಡಿದ್ರು. 13,000 ರಿಂದ 15,000 ಎಸ್ಟಿಮೇಷನ್ ಕೂಡ ಕೊಟ್ರು. ದುಡ್ಡು ಓಕೆ, ಆದ್ರೆ ಸರ್ವಿಸ್ ಹೇಗೆ ಆಗುತ್ತೆ, ಮುಂದಿನ ದಿನಗಳಲ್ಲಿ ಇದೇ ಪ್ರೈಸ್ ಇರುತ್ತಾ, ಏನೇನ್ ಬದಲಾಗಬಹುದು ಅಂತ ಯೋಚನೆ ಮಾಡ್ತಾ ಹೊರಗ್ ಬಂದಾಗ ನನ್ ಕಣ್ಣಿಗೆ ಬಿದ್ದಿದ್ದು ಈ ದೈತ್ಯ. ಎಲ್ಲೋ ನೋಡಿರೋ ಗಾಡಿ ಅಲ್ವಾ ಇದು ಅಂತ ಯೋಚನೆ ಮಾಡ್ತಾ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಒಂದೆರಡು ವಿಡಿಯೋ ನೋಡಿದ್ಮೇಲೆ ಕನ್ಫರ್ಮ್ ಆಯ್ತು ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಕಾರ್ ಅಂತ. ಅವರಿಗಿದ್ದ ವೆಹಿಕಲ್ ಮೇಲಿನ ಆಸೆ ಬೈಕೆಗಳನ್ನ ಮೆಲುಕು ಹಾಕ್ತಾ ಆದಷ್ಟು ಬೇಗ ಕೋರ್ಟ್ ಅಲ್ಲಿ ಇತ್ಯರ್ಥ ಆಗಿ ಮತ್ತೆದೇ ಗಾಂಭೀರ್ಯದಿಂದ ಹೊರಬಂದು ಗತ್ತಿನಿಂದ ಸ್ಯಾಂಡಲ್ವುಡ್ ಗಜ ಮುಟ್ಟಿದ್ದೆಲ್ಲ ಚಿನ್ನ ಆಗ್ಲಿ ಅಂತ ಮನ್ಸಲ್ಲೇ ಅಂದುಕೊಳ್ತಾ ಕ್ಯಾಬ್ ಬುಕ್ ಮಾಡಿದ್ರೆ ನಮಗ್ ಸಿಕ್ಕಿದ್ದು ಈ ಎಲೆಕ್ಟ್ರಿಕ್ ಕಾರ್. ಅದ್ರ ಬಗ್ಗೆ ಚೂರು ಮಾಹಿತಿ ಪಡಿತಾ ಎಷ್ಟು ಕೊಡೋದು ರೇಂಜ್ ಇದು ಸರ್? 220 ಬರುತ್ತೆ ಸರ್ ಸಿಟಿ ಒಳಗೆ. ಸಿಟಿಗೆ ಸರಿ ಸರ್. ಇವಾಗೆಲ್ಲ ನೋಡ್ರಿ ಫುಲ್ ತಲೆ ನೋವು. ಫುಲ್ಲು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಡೆವಲಪ್ ಆದ್ರೆ ಅವಾಗ ಓಕೆ ಸರ್. ಏನೇ ಆದ್ರೂ ಇವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಸರ್, ಅಂದ್ರೆ ಅಪ್ಡೇಟ್ಸ್ ಇಲ್ಲ ಇನ್ನು ಕರೆಕ್ಟ್ ಆಗಿ. ಅಪ್ಲಿಕೇಶನ್ ಅಲ್ಲಿ ಅವೈಲೇಬಲ್ ಅಂತ ತೋರಿಸಿರುತ್ತೆ, ನಾವು ಅದನ್ನ ನಂಬ್ಕೊಂಡು ಹೋಗಿರ್ತೀವಿ. ಅಲ್ಲಿ ಹುಣಸೂರ್ ಹತ್ರ ನನ್ಗೆ ಒಂದ್ಸಲ ಕೇರ್ ನಗರ ಹುಣಸೂರ್ ಹತ್ರ ಹಂಗೆ ಆಗೋಯ್ತು ಸರ್. 20% ಬಂದ್ಬಿಟ್ಟದೆ ಅವೈಲೇಬಲ್ ಅಂತ ತೋರಿಸಿದ್ರೆ ಅದನ್ನ ಇತ್ತೋಗ ಆಗ್ಲೇ ಹೆಚ್ಚು ಕಮ್ಮಿ 1.5 ತಿಂಗಳ ಮೇಲೆ ಆಗೋಗೈತೆ. ಆಮೇಲೆ ಹೆಂಗ ಧೈರ್ಯ ಮಾಡ್ಕೊಂಡು GRS ಫ್ಯಾಂಟಸಿ ಪಾರ್ಕ್ ತನಕ ಹೊಡ್ಕೊ ಬಂದ ಸರ್. ಎಲೆಕ್ಟ್ರಿಕ್ ಕಾರ್ನ ಫ್ಯೂಚರ್ ಅಂತ ಹೇಗೆ ಎಕ್ಸೆಪ್ಟ್ ಮಾಡೋದು, ಫೋರ್ಡ್ ಎಂಡ್ಯೂವರ್ ಅಂತ ಕಾರ್ನ ಕನಸನ್ನ ಹೇಗೆ ಮರೆಯೋದು ಅನ್ನೋ ದ್ವಂದ್ವಗಳ ನಡುವೆ ಮನೆ ತಲುಪಿದ್ವಿ. ಸಂಜೆ ಹೊತ್ತಿಗೆ ಮತ್ತೆ ಕರೆ ಬಂತು, ನಿಮ್ ಕಾರ್ ರೆಡಿ ಆಗಿದೆ, ಡೆಲಿವರಿ ತಗೊಬಹುದು ಅಂತ. ಹೋಗಿ ತಗೊಂಡ್ ಬಂದ್ಮೇಲೆ ಮಾಡಿರೋ ಸರ್ವಿಸ್ ಕೂಡ ಇಷ್ಟ ಆಯ್ತು. ದರ್ಶನ್ ಸರ್ ಕಾರ್ ನೋಡಿದ ಖುಷಿ ಮನ್ಸಲ್ಲೇ ಉಳಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಭಿಪ್ರಾಯನ ಕಮೆಂಟ್ ಮಾಡಿ, ಫಾಲೋ ಬಟನ್ ಒತ್ತಿ ಬೆನ್ ತಟ್ಟಿ.